ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಷಿಯಸ್ ಟ್ರೈಬ್. ನಾನಿವತ್ತು ನನ್ನ ಲೈಫ್ಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಒಂದು ವಿಷಯದ ಬಗ್ಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಲೈಫಲ್ಲಿ ಏನೂ ಸರಿ ಇಲ್ಲ ಅನ್ನೋ ಟೈಮ್ ಅದು. ಇಂಜಿನಿಯರಿಂಗ್ ಮಾಡಿ 4 ಇಯರ್ಸ್ ಆಗಿದ್ದರೂ ಒಂದು ಒಳ್ಳೆ ಜಾಬ್ ಇರಲಿಲ್ಲ. ನಮ್ಮ ತಂದೆ ಆಗ್ತಾನೆ ಎಕ್ಸ್ಪೈರ್ ಆಗಿದ್ದರು. ಎಮೋಷನಲ್ಲಿ ತುಂಬ ಡೌನ್ ಆಗಿದೆ. ಫೈನಾನ್ಷಿಯಲಿ ಕೂಡ ತುಂಬ ಲಾಸಲ್ಲಿದ್ವಿ. ಆಗ ನನ್ನ ಲೈಫ್ ಇಷ್ಟೇನಾ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ವಾ ಅನ್ಸೋದಕ್ಕೆ ಸ್ಟಾರ್ಟ್ ಆಗಿತ್ತು. ಆದರೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾನು ಏನಾದರೂ ಸಾಧಿಸಬೇಕು, ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು, ಆಗ ಫೈನಾನ್ಷಿಯಲಿನೂ ಸ್ಟೇಬಲ್ ಆಗ್ಬೋದು ಮತ್ತು ಒಂದು ಸೋಷಿಯಲ್ ಸ್ಟೇಟಸ್ ಕೂಡ ಸಂಪಾದಿಸ್ಬೋದು ಅಂತ ಅನಿಸಿ ಮತ್ತೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಅದಾಗಲೇ 4 ವರ್ಷದಿಂದ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೆ. ಯಾವೊಂದು ಎಕ್ಸಾಮ್ ಕೂಡ ಕ್ಲಿಯರ್ ಆಗಿರಲಿಲ್ಲ. ಮತ್ತು ಅದೇ ಮೈಂಡ್ಸೆಟ್ಟಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅದೇ ರಿಸಲ್ಟ್ ಬರುತ್ತೆ, ಏನು ಮಾಡೋದು ಅಂತ ಅನಿಸಿ ಒಂದು ಸಲ ಹೀಗೆ ಯೂಟ್ಯೂಬ್ ಓಪನ್ ಮಾಡಿ ಹೌ ಟು ಗೆಟ್ ವಾಟ್ ಐ ವಾಂಟ್ ಅಂತ ಸರ್ಚ್ ಮಾಡಿದೆ. ಅಂದರೆ ನಾನು ಬಯಸಿದ್ದನ್ನು ಪಡ್ಕೊಳ್ಳೋದು ಹೇಗೆ ಅಂತ. ಆಗ ಅಲ್ಲಿ ಸುಮಾರು ವೀಡಿಯೋಗಳನ್ನ ನೋಡಿದೆ. ಅದರಲ್ಲಿ ನನಗೆ ತುಂಬ ಇಂಪ್ಯಾಕ್ಟ್ ಮಾಡಿದ್ದು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಜುವಲೈಸೇಷನ್ಗೆ ಸಂಬಂಧಪಟ್ಟ ವೀಡಿಯೋಗಳು. ಮತ್ತು ಆ ಕಾನ್ಸೆಪ್ಟನ್ನ ನನ್ನ ಲೈಫ್ಗೆ ಅಡಾಪ್ಟ್ ಮಾಡಿಕೊಂಡು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಎಕ್ಸಾಮ್ಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಕೇವಲ 10 ತಿಂಗಳೊಳಗೆ 3 ಗೌರ್ಮೆಂಟ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದೆ. ಈಗಲೂ ಕೂಡ ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿದ್ದೀನಿ. ಹಾಗಾದರೆ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಮತ್ತು ವಿಜುವಲೈಸೇಷನ್ ಅಂದರೆ ಏನು, ಅದು ನನಗೆ ಹೇಗೆ ಹೆಲ್ಪ್ ಮಾಡ್ತು ಅಂತ ಹೇಳ್ತಾ ಹೋಗ್ತೀನಿ. ಡೆಫಿನೆಟ್ಲಿ ನಿಮಗೂ ಸಹಾಯ ಆಗುತ್ತೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಯಂಗ್ ಏಜಲ್ಲಿ ಹುಡುಗಿಗೆ ಆಗೋ ಅಟ್ರಾಕ್ಷನ್ ಅಲ್ಲ, ಬದಲಾಗಿ ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅನ್ನೋ ಕಾನ್ಸೆಪ್ಟ್. ಅಂದರೆ ನಾವು ಯಾವುದನ್ನು ಹೆಚ್ಚಾಗಿ ಯೋಚನೆ ಮಾಡ್ತೀವಿ, ಯಾವುದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡ್ತೀವಿ, ನಮಗೆ ಅದೇ ಸಿಗುತ್ತೆ ಮತ್ತು ನಾವು ಅದೇ ಆಗೋಗ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋರನ್ನ ನೋಡಿರ್ಬೋದು. ಕೆಲವರು ತುಂಬ ವರ್ಷದಿಂದ ಬಹಳ ಎಫರ್ಟ್ ಹಾಕಿ ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಸಕ್ಸಸ್ ಆಗಿರಲ್ಲ. ಮತ್ತು ಕೆಲವರು ತುಂಬ ಕಮ್ಮಿ ಟೈಮಲ್ಲಿ ಪ್ರಿಪೇರ್ ಆಗಿ ಮಿನಿಮಮ್ ಎಫರ್ಟ್ ಹಾಕಿ ಸಕ್ಸಸ್ ಆಗಿರ್ತಾರೆ. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಹೇಗೆ ಕೆಲಸ ಮಾಡಿದೆ ಅಂದರೆ, ತುಂಬ ಎಫರ್ಟ್ ಹಾಕಿರೋನು ನನಗೆ ಜಾಬ್ ಸಿಗುತ್ತಾ ಇಲ್ವಾ, ಸಿಗಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನು ಅನ್ನೋ ನೆಗೆಟಿವ್ ಯೋಚನೆಯಲ್ಲಿ ರಾತ್ರಿ ಎಲ್ಲ ಓದೋದು, 12ರಿಂದ 14 ಗಂಟೆ ಓದೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಆದರೆ ತುಂಬ ಕಮ್ಮಿ ಟೈಮಲ್ಲಿ ಪ್ರಿಪೇರ್ ಆಗಿ ಮಿನಿಮಮ್ ಎಫರ್ಟ್ ಹಾಕಿ ಸಕ್ಸಸ್ ಆಗಿರೋನು ಆ ಪರ್ಟಿಕ್ಯುಲರ್ ಎಕ್ಸಾಮ್ನ ನೀಡ್ಸ್ ಏನು ಅಂತ ತಿಳ್ಕೊಂಡು ಅಷ್ಟಕ್ಕೆ ಮಾತ್ರ ಪ್ರಿಪೇರ್ ಆಗಿರ್ತಾನೆ. ಮತ್ತು ಅವನ ಎಫರ್ಟ್ಸ್ ಆ್ಯಂಡ್ ಪ್ರಿಪ್ರೇಷನ್ ಬಗ್ಗೆ ಕಾನ್ಫಿಡೆಂಟ್ ಆಗಿರ್ತಾನೆ, ಪಾಸಿಟಿವ್ ಆಗಿರ್ತಾನೆ. ಇಲ್ಲಿ ಅವರ ಎಫರ್ಟ್ಸ್ ಆ್ಯಂಡ್ ಪ್ರಿಪ್ರೇಷನ್ಗಿಂತ ಹೆಚ್ಚಾಗಿ ಮ್ಯಾಟರ್ ಆಗಿರೋದು ಅವ್ರ ತಲೆಯಲ್ಲಿರೋ ಥಾಟ್ ಪ್ರೋಸೆಸ್ ಮತ್ತು ಮನಸ್ಸಲ್ಲಿರೋ ಕಾನ್ಫಿಡೆನ್ಸ್ ಲೆವೆಲ್. ಇದನ್ನೇ ನಾನು ಬಿಗಿನಿಂಗಲ್ಲಿ ಹೇಳಿದ್ದು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಅಂತ. ಈ ಯೂನಿವರ್ಸ್ಗೆ ನಾವು ಕೇಳಿದ್ದನ್ನೆಲ್ಲ ಕೊಡೋಷ್ಟು ಶಕ್ತಿ ಇದೆ ಅಂತ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ. ಆದರೆ ಅದು ನಮ್ಮ ಎಫರ್ಟ್ಸ್ಗೆ ಸ್ಪಂದಿಸೋದಿಲ್ಲ, ಬದಲಾಗಿ ನಮ್ಮ ಪಾಸಿಟಿವ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ಗೆ ರೆಸ್ಪಾಂಡ್ ಮಾಡುತ್ತೆ. ಇದನ್ನೇ ನಾವು ಲಾ ಆಫ್ ಅಟ್ರಾಕ್ಷನ್ ಅಂತ ಕರೆಯೋದು. ಹಾಗಾದರೆ ನಾವು ಪಾಸಿಟಿವ್ ಫೀಲಿಂಗಲ್ಲಿ ಏನಾದರೂ ಅಂದ್ಕೊಂಡ್ರೆ ಸಾಕ ಎಲ್ಲ ಆಗೋಗುತ್ತಾ ಅಂದರೆ ಖಂಡಿತ ಇಲ್ಲ. ಬದಲಾಗಿ ಪಾಸಿಟಿವ್ ಇಂಟೆಂಟಿಂದ 100% ನಂಬಿಕೆ ಇಟ್ಟು ಯಾವುದಾದ್ರೂ ಕೆಲಸ ಮಾಡಿ ಅದು ಸಕ್ಸಸ್ ಆಗುತ್ತೆ ಅಂತ. ಮತ್ತು ಮ್ಯಾನಿಫೆಸ್ಟೇಷನ್ ಅಂದರೆ ಇನ್ನೇನು ಅಲ್ಲ, ನಮ್ಮ ಮನಸ್ಸಲ್ಲಿ ಇಮ್ಯಾಜಿನರಿ ಫಾರ್ಮಲ್ಲಿರೋ ವಿಷಯನ ಕಾರ್ಯರೂಪಕ್ಕೆ ತರೋದು. ಇಲ್ಲಿ ಲಾ ಆಫ್ ಅಟ್ರಾಕ್ಷನ್ ಒಂದು ಥಿಯರಿ ಆದರೆ, ಆ ಥಿಯರಿನ ಯೂಸ್ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರೋ ಆಸೆ ಕನಸುಗಳನ್ನ ನಿಜ ಮಾಡ್ಕೊಳ್ಳೋವಂಥ ಪ್ರೋಸೆಸ್ ಮ್ಯಾನಿಫೆಸ್ಟೇಷನ್. ಇನ್ನು ವಿಜುವಲೈಸೇಷನ್ನ ಬಗ್ಗೆ ತುಂಬ ಹೆಸರು ಮಾಡಿರೋ ಸ್ಪೋರ್ಟ್ಸ್ಮನ್ಗಳು ಮತ್ತು ಫಿಲಮ್ ಸ್ಟಾರ್ಗಳು ತಮ್ಮ ಇಂಟರ್ವ್ಯೂಸಲ್ಲಿ ಹೇಳ್ತಾನೆ ಇರ್ತಾರೆ. ವಿಜುವಲೈಸೇಷನ್ ಅಂದರೆ ಕನ್ನಡದಲ್ಲಿ ದೃಶ್ಯೀಕರಣ ಅಂತ ಅರ್ಥ. ಅಂದರೆ ನಾವೇನು ಆಗಬೇಕು, ಏನು ಮಾಡಬೇಕು ಅನ್ನೋದನ್ನು ಮುಂಚೆನೇ ಕಣ್ಮುಚ್ಕೊಂಡು ಒಂದು ಸಿನಿಮಾ ದೃಶ್ಯಗಳ ಥರ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಬ್ರೈನ್ ನಾವು ಇಮ್ಯಾಜಿನ್ ಮಾಡ್ತಿರೋ ವಿಷಯ ನಿಜ ಅಂತ ನಂಬುತ್ತೆ ಮತ್ತು ಆ ವಿಷಯನ ಅಕ್ಷರಶಃ ನಿಜ ಆಗೋ ಹಾಗೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಾವೊಂದು ಹಾರರ್ ಸಿನಿಮಾ ನೋಡಬೇಕಾದ್ರೆ ಅದು ನಿಜ ಅಲ್ಲ,
ಜಸ್ಟ್ ಸಿನಿಮಾ ಅಂತ ಗೊತ್ತಿದ್ರೂ ನಾವು ಹೆದರ್ಕೋತೀವಿ. ಮತ್ತು ಆ ದೃಶ್ಯ ನೆನಪಾದಾಗೆಲ್ಲ ಭಯ ಪಡ್ತಾನೆ ಇರ್ತೀವಿ. ಈ ಸಿನಿಮಾದಲ್ಲಿ ಬಂದಿದ್ದ ದೃಶ್ಯ ನಿಜ ಅಲ್ಲದೆ ಇದ್ರೂ ನಮ್ಮ ಬ್ರೈನ್ ಅದನ್ನು ನಿಜ ಅಂತ ನಂಬಿ ಭಯ ಪಟ್ಟಿದ್ದಂತೂ ನಿಜ. ಸೈಂಟಿಫಿಕಲಿ ಹೇಳೋದಾದರೆ ಒಂದು ಕೆಲಸ ಅಥವಾ ವಿಷಯನ ಪದೇ ಪದೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದರೆ ಆ ಕೆಲಸನ ನಿಜವಾಗ್ಲೂ ಮಾಡಬೇಕಾದ್ರೆ ಬ್ರೈನ್ನಲ್ಲಿ ಹೇಗೆ ನ್ಯೂರೋಪಾತ್ ಕ್ರಿಯೇಟ್ ಆಗ್ತವೋ ಅದೇ ರೀತಿ ಇಮ್ಯಾಜಿನ್ ಮಾಡ್ಕೊಂಡಾಗಲೂ ಕೂಡ ನ್ಯೂರೋಪಾತ್ಸ್ ಕ್ರಿಯೇಟ್ ಆಗ್ತವೆ. ಇದರಿಂದ ನಾವು ಒಂದು ಕೆಲಸನ ಫಿಸಿಕಲಿ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡೋ ನೆಸೆಸಿಟಿ ಇಲ್ಲ. ಅದನ್ನು ಪದೇ ಪದೇ ಇಮ್ಯಾಜಿನ್ ಮಾಡ್ಕೋತಾ ಇದ್ದರೆ ಸಾಕು, ಫಿಸಿಕಲಿ ಪ್ರಾಕ್ಟೀಸ್ ಮಾಡಿದಷ್ಟೇ ಇಂಪ್ಯಾಕ್ಟ್ನ ಬ್ರೈನ್ನಲ್ಲಿ ಕ್ರಿಯೇಟ್ ಮಾಡುತ್ತೆ ಮತ್ತು ನಾವು ಅಂದ್ಕೊಂಡಿದ್ದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಸೊ ಇದು ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಆ್ಯಂಡ್ ವಿಜುವಲೈಸೇಷನ್ನ ಬಗ್ಗೆ ನಾನು ತಿಳ್ಕೊಂಡಿರೋದು. ಈ ಮೆಥಡ್ಸ್ನ ಸಾಕಷ್ಟು ಜನ ತಮ್ಮ ಲೈಫ್ಗೆ ಅಡಾಪ್ಟ್ ಮಾಡಿಕೊಂಡು ತುಂಬ ವಿಷಯಗಳನ್ನ ಸಾಧಿಸಿದ್ದಾರೆ. ನೀವು ಕೂಡ ಈ ಪ್ರೋಸೆಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಅಂದ್ಕೊಂಡಿರೋ ಪಾಸಿಟಿವ್ ವಿಷಯಗಳಲ್ಲಿ ಸಕ್ಸಸ್ ಸಿಗಲಿ ಅಂತ ವಿಶ್ ಮಾಡ್ತೀನಿ. ವಿಡಿಯೋ ನೋಡಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ಲರಿಗೂ ಇಮ್ಮೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್ನ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.